ಕಲಬುರಗಿಯಲ್ಲಿ ಅತ್ತೆ ಬೇಗ ಸಾವನ್ನಪ್ಪಲಿ ಅಂತ ಹೇಳಿ ಹರಕೆ ಹೊತ್ತಿದ್ದಾಳೆ ಸೊಸೆ ಒಬ್ಳು 20 ರೂಪಾಯಿ ನೋಟಿನಲ್ಲಿ ಅತ್ತೆ ಸಾವನ್ನ ಬಯಸಿ ಬರಹವನ್ನ ಬರೆದು ಹುಂಡಿಗೆ ಹಾಕಿದ್ದಾಳೆ. ನೋಟ್ ಮೇಲೆ ಅತ್ತೆ ಸಾಯಿಲಿ ಅಂತ ಹೇಳಿ ಸೊಸೆ ಬರೆದಿರೋದು ಕಲಬುರಗಿ ಅಫ್ಸಲ್ಪುರದ ಭಾಗ್ಯವಂತಿ ದೇಗುಲದ ಹುಂಡಿ ಎಣಿಕೆ ಮಾಡುವಾಗ ಈ ವಿಚಿತ್ರ ಹರಕೆ ಪತ್ತೆಯಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆಯೋ ಸಂದರ್ಭದಲ್ಲಿ ನೋಟ್ ಪತ್ತೆಯಾಗಿದೆ. ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಹೇಳಿ ತಾಯಿಯಲ್ಲಿ ಹರಕೆ ಹೊತ್ಕೊಂಡಿದ್ದಾಳೆ ಈ ಸೊಸೆ. 20 ರೂಪಾಯಿ ನೋಟ್ ಮೇಲೆ ಅತ್ತೆ ಸಾವಿನ ಬರಹವನ್ನ ಬರೆದು ಆಕೆ ದೇವರ ಹುಂಡಿಗೆ ಹಾಕಿದ್ದಾಳೆ. ಕಲಬುರಗಿಯಲ್ಲಿ ಅತ್ತೆ ಬೇಗ ಸಾವನ್ನಪ್ಪಲಿ ಅಂತ ಹೇಳಿ ಹರಕೆ ಹೊತ್ತಿದ್ದಾಳೆ ಸೊಸೆ ಒಬ್ಳು 20 ರೂಪಾಯಿ ನೋಟಿನಲ್ಲಿ ಅತ್ತೆ ಸಾವನ್ನ ಬಯಸಿ ಬರಹವನ್ನ ಬರೆದು ಹುಂಡಿಗೆ ಹಾಕಿದ್ದಾಳೆ. ನೋಟ್ ಮೇಲೆ ಅತ್ತೆ ಸಾಯಿಲಿ ಅಂತ ಹೇಳಿ ಸೊಸೆ ಬರೆದಿರೋದು ಕಲಬುರಗಿ ಅಫ್ಸಲ್ಪುರದ ಭಾಗ್ಯವಂತಿ ದೇಗುಲದ ಹುಂಡಿ ಎಣಿಕೆ ಮಾಡುವಾಗ ಈ ವಿಚಿತ್ರ ಹರಕೆ ಪತ್ತೆಯಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆಯೋ ಸಂದರ್ಭದಲ್ಲಿ ನೋಟ್ ಪತ್ತೆಯಾಗಿದೆ. ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಹೇಳಿ ತಾಯಿಯಲ್ಲಿ ಹರಕೆ ಹೊತ್ಕೊಂಡಿದ್ದಾಳೆ ಈ ಸೊಸೆ. 20 ರೂಪಾಯಿ ನೋಟ್ ಮೇಲೆ ಅತ್ತೆ ಸಾವಿನ ಬರಹವನ್ನ ಬರೆದು ಆಕೆ ದೇವರ ಹುಂಡಿಗೆ ಹಾಕಿದ್ದಾಳೆ. ಕಲಬುರಗಿಯಲ್ಲಿ ಅತ್ತೆ ಬೇಗ ಸಾವನ್ನಪ್ಪಲಿ ಅಂತ ಹೇಳಿ ಹರಕೆ ಹೊತ್ತಿದ್ದಾಳೆ ಸೊಸೆ ಒಬ್ಳು 20 ರೂಪಾಯಿ ನೋಟಿನಲ್ಲಿ ಅತ್ತೆ ಸಾವನ್ನ ಬಯಸಿ ಬರಹವನ್ನ ಬರೆದು ಹುಂಡಿಗೆ ಹಾಕಿದ್ದಾಳೆ. ನೋಟ್ ಮೇಲೆ ಅತ್ತೆ ಸಾಯಿಲಿ ಅಂತ ಹೇಳಿ ಸೊಸೆ ಬರೆದಿರೋದು ಕಲಬುರಗಿ ಅಫ್ಸಲ್ಪುರದ ಭಾಗ್ಯವಂತಿ ದೇಗುಲದ ಹುಂಡಿ ಎಣಿಕೆ ಮಾಡುವಾಗ ಈ ವಿಚಿತ್ರ ಹರಕೆ ಪತ್ತೆಯಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆಯೋ ಸಂದರ್ಭದಲ್ಲಿ ನೋಟ್ ಪತ್ತೆಯಾಗಿದೆ. ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಹೇಳಿ ತಾಯಿಯಲ್ಲಿ ಹರಕೆ ಹೊತ್ಕೊಂಡಿದ್ದಾಳೆ ಈ ಸೊಸೆ. 20 ರೂಪಾಯಿ ನೋಟ್ ಮೇಲೆ ಅತ್ತೆ ಸಾವಿನ ಬರಹವನ್ನ ಬರೆದು ಆಕೆ ದೇವರ ಹುಂಡಿಗೆ ಹಾಕಿದ್ದಾಳೆ. ಕಲಬುರಗಿಯಲ್ಲಿ ಅತ್ತೆ ಬೇಗ ಸಾವನ್ನಪ್ಪಲಿ ಅಂತ ಹೇಳಿ ಹರಕೆ ಹೊತ್ತಿದ್ದಾಳೆ ಸೊಸೆ ಒಬ್ಳು 20 ರೂಪಾಯಿ ನೋಟಿನಲ್ಲಿ ಅತ್ತೆ ಸಾವನ್ನ ಬಯಸಿ ಬರಹವನ್ನ ಬರೆದು ಹುಂಡಿಗೆ ಹಾಕಿದ್ದಾಳೆ. ನೋಟ್ ಮೇಲೆ ಅತ್ತೆ ಸಾಯಿಲಿ ಅಂತ ಹೇಳಿ ಸೊಸೆ ಬರೆದಿರೋದು ಕಲಬುರಗಿ ಅಫ್ಸಲ್ಪುರದ ಭಾಗ್ಯವಂತಿ ದೇಗುಲದ ಹುಂಡಿ ಎಣಿಕೆ ಮಾಡುವಾಗ ಈ ವಿಚಿತ್ರ ಹರಕೆ ಪತ್ತೆಯಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆಯೋ ಸಂದರ್ಭದಲ್ಲಿ ನೋಟ್ ಪತ್ತೆಯಾಗಿದೆ. ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಹೇಳಿ ತಾಯಿಯಲ್ಲಿ ಹರಕೆ ಹೊತ್ಕೊಂಡಿದ್ದಾಳೆ ಈ ಸೊಸೆ. 20 ರೂಪಾಯಿ ನೋಟ್ ಮೇಲೆ ಅತ್ತೆ ಸಾವಿನ ಬರಹವನ್ನ ಬರೆದು ಆಕೆ ದೇವರ ಹುಂಡಿಗೆ ಹಾಕಿದ್ದಾಳೆ.
ಕಲಬುರಗಿಯಲ್ಲಿ ಅತ್ತೆ ಬೇಗ ಸಾವನ್ನಪ್ಪಲಿ ಅಂತ ಹೇಳಿ ಹರಕೆ ಹೊತ್ತಿದ್ದಾಳೆ ಸೊಸೆ ಒಬ್ಳು. 20 ರೂಪಾಯಿ ನೋಟಿನಲ್ಲಿ ಅತ್ತೆ ಸಾವನ್ನ ಬಯಸಿ ಬರಹವನ್ನ ಬರೆದು ಹುಂಡಿಗೆ ಹಾಕಿದ್ದಾಳೆ. ನೋಟ್ ಮೇಲೆ ಅತ್ತೆ ಸಾಯಿಲಿ ಅಂತ ಹೇಳಿ ಸೊಸೆ ಬರೆದಿರೋದು ಕಲಬುರಗಿ ಅಫ್ಸಲ್ಪುರದ ಭಾಗ್ಯವಂತಿ ದೇಗುಲದ ಹುಂಡಿ ಎಣಿಕೆ ಮಾಡುವಾಗ ಈ ವಿಚಿತ್ರ ಹರಕೆ ಪತ್ತೆಯಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆಯೋ ಸಂದರ್ಭದಲ್ಲಿ ನೋಟ್ ಪತ್ತೆಯಾಗಿದೆ. ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಹೇಳಿ ತಾಯಿಯಲ್ಲಿ ಹರಕೆ ಹೊತ್ಕೊಂಡಿದ್ದಾಳೆ ಈ ಸೊಸೆ. 20 ರೂಪಾಯಿ ನೋಟ್ ಮೇಲೆ ಅತ್ತೆ ಸಾವಿನ ಬರಹವನ್ನ ಬರೆದು ಆಕೆ ದೇವರ ಹುಂಡಿಗೆ ಹಾಕಿದ್ದಾಳೆ. ಕಲಬುರಗಿಯಲ್ಲಿ ಅತ್ತೆ ಬೇಗ ಸಾವನ್ನಪ್ಪಲಿ ಅಂತ ಹೇಳಿ ಹರಕೆ ಹೊತ್ತಿದ್ದಾಳೆ ಸೊಸೆ ಒಬ್ಳು. 20 ರೂಪಾಯಿ ನೋಟಿನಲ್ಲಿ ಅತ್ತೆ ಸಾವನ್ನ ಬಯಸಿ ಬರಹವನ್ನ ಬರೆದು ಹುಂಡಿಗೆ ಹಾಕಿದ್ದಾಳೆ. ನೋಟ್ ಮೇಲೆ ಅತ್ತೆ ಸಾಯಿಲಿ ಅಂತ ಹೇಳಿ ಸೊಸೆ ಬರೆದಿರೋದು ಕಲಬುರಗಿ ಅಫ್ಸಲ್ಪುರದ ಭಾಗ್ಯವಂತಿ ದೇಗುಲದ ಹುಂಡಿ ಎಣಿಕೆ ಮಾಡುವಾಗ ಈ ವಿಚಿತ್ರ ಹರಕೆ ಪತ್ತೆಯಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆಯೋ ಸಂದರ್ಭದಲ್ಲಿ ನೋಟ್ ಪತ್ತೆಯಾಗಿದೆ. ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಹೇಳಿ ತಾಯಿಯಲ್ಲಿ ಹರಕೆ ಹೊತ್ಕೊಂಡಿದ್ದಾಳೆ ಈ ಸೊಸೆ. 20 ರೂಪಾಯಿ ನೋಟ್ ಮೇಲೆ ಅತ್ತೆ ಸಾವಿನ ಬರಹವನ್ನ ಬರೆದು ಆಕೆ ದೇವರ ಹುಂಡಿಗೆ ಹಾಕಿದ್ದಾಳೆ. ಕಲಬುರಗಿಯಲ್ಲಿ ಅತ್ತೆ ಬೇಗ ಸಾವನ್ನಪ್ಪಲಿ ಅಂತ ಹೇಳಿ ಹರಕೆ ಹೊತ್ತಿದ್ದಾಳೆ ಸೊಸೆ ಒಬ್ಳು. 20 ರೂಪಾಯಿ ನೋಟಿನಲ್ಲಿ ಅತ್ತೆ ಸಾವನ್ನ ಬಯಸಿ ಬರಹವನ್ನ ಬರೆದು ಹುಂಡಿಗೆ ಹಾಕಿದ್ದಾಳೆ. ನೋಟ್ ಮೇಲೆ ಅತ್ತೆ ಸಾಯಿಲಿ ಅಂತ ಹೇಳಿ ಸೊಸೆ ಬರೆದಿರೋದು ಕಲಬುರಗಿ ಅಫ್ಸಲ್ಪುರದ ಭಾಗ್ಯವಂತಿ ದೇಗುಲದ ಹುಂಡಿ ಎಣಿಕೆ ಮಾಡುವಾಗ ಈ ವಿಚಿತ್ರ ಹರಕೆ ಪತ್ತೆಯಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆಯೋ ಸಂದರ್ಭದಲ್ಲಿ ನೋಟ್ ಪತ್ತೆಯಾಗಿದೆ. ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಹೇಳಿ ತಾಯಿಯಲ್ಲಿ ಹರಕೆ ಹೊತ್ಕೊಂಡಿದ್ದಾಳೆ ಈ ಸೊಸೆ. 20 ರೂಪಾಯಿ ನೋಟ್ ಮೇಲೆ ಅತ್ತೆ ಸಾವಿನ ಬರಹವನ್ನ ಬರೆದು ಆಕೆ ದೇವರ ಹುಂಡಿಗೆ ಹಾಕಿದ್ದಾಳೆ. ಕಲಬುರಗಿಯಲ್ಲಿ ಅತ್ತೆ ಬೇಗ ಸಾವನ್ನಪ್ಪಲಿ ಅಂತ ಹೇಳಿ ಹರಕೆ ಹೊತ್ತಿದ್ದಾಳೆ ಸೊಸೆ ಒಬ್ಳು. 20 ರೂಪಾಯಿ ನೋಟಿನಲ್ಲಿ ಅತ್ತೆ ಸಾವನ್ನ ಬಯಸಿ ಬರಹವನ್ನ ಬರೆದು ಹುಂಡಿಗೆ ಹಾಕಿದ್ದಾಳೆ. ನೋಟ್ ಮೇಲೆ ಅತ್ತೆ ಸಾಯಿಲಿ ಅಂತ ಹೇಳಿ ಸೊಸೆ ಬರೆದಿರೋದು ಕಲಬುರಗಿ ಅಫ್ಸಲ್ಪುರದ ಭಾಗ್ಯವಂತಿ ದೇಗುಲದ ಹುಂಡಿ ಎಣಿಕೆ ಮಾಡುವಾಗ ಈ ವಿಚಿತ್ರ ಹರಕೆ ಪತ್ತೆಯಾಗಿದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆಯೋ ಸಂದರ್ಭದಲ್ಲಿ ನೋಟ್ ಪತ್ತೆಯಾಗಿದೆ. ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಹೇಳಿ ತಾಯಿಯಲ್ಲಿ ಹರಕೆ ಹೊತ್ಕೊಂಡಿದ್ದಾಳೆ ಈ ಸೊಸೆ. 20 ರೂಪಾಯಿ ನೋಟ್ ಮೇಲೆ ಅತ್ತೆ ಸಾವಿನ ಬರಹವನ್ನ ಬರೆದು ಆಕೆ ದೇವರ ಹುಂಡಿಗೆ ಹಾಕಿದ್ದಾಳೆ.